ಹೆಲೋ ಜೈ ಶ್ರೀರಾಮ್ ಫ್ರೆಂಡ್ಸ್. ಅಷ್ಟು ಈಸಿ ಇರಲ್ಲ ಸ್ಟ್ರಾಬೆರಿನ ಯೂಸ್ ಮಾಡೋದು ಅಂದರೆ. ಈ ಥರ ವೆನಿಗರ್ ವಾಟರ್ ಆ್ಯಂಡ್ ಸೋಡಾ ಹಾಕ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಪ್ರೇಷನ್ ಮಾಡಬೇಕು, ಎಷ್ಟು ಚಲೋ ಇದೋ ಯಾವ್ದು ಚಲೋ ಇಲ್ಲ ಅಂತ ನೋಡಿಬಿಟ್ಟು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟ್ರಾಬೆರಿದು ಗ್ರೀನ್ ಕಲರ್ ಏನು ಚಟ್ಟಿರತ್ತಲ್ವ ಅದನ್ನು ತೆಗಿಬೇಕು. ಆಮೇಲೆ ಅದನ್ನು ಚಾಪ್ ಮಾಡಿಬಿಟ್ಟು ಅದರ ನಂತರ ನೋಡಿ ಇದೆಲ್ಲ ಡರ್ಟ್. ಆ್ಯಂಡ್ ಆಮೇಲೆ ಚಾಪ್ ಮಾಡಿದಿರೋ ಸ್ಟ್ರಾಬೆರಿನ ಶುಗರಲ್ಲಿ ಹಾಕಬೇಕು. ನೋ ವಾಟರ್ ಆ್ಯಡೆಡ್ ಆಯಿತಾ, ಶುಗರೇ ಮೆಲ್ಟ್ ಆಗಿಬಿಟ್ಟು ಕಂಪ್ಲೀಟ್ ನೀರು ಥರ ಆಗುತ್ತೆ ಆ್ಯಂಡ್ ಲಿಕ್ವಿಡಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಅಲ್ಲಿ ತನಕ ಬಿಸಿ ಮಾಡಬೇಕು ಲೋ ಫ್ಲೇಮಲ್ಲಿ. ಆ್ಯಂಡ್ ದೆನ್ ಆವಾಗ ಅದು ಸ್ಲೋಲಿ ಶುಗರಲ್ಲಿ ಬಾಯ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟ್ರಾಬೆರೀಸ್ ಏನಿದೆ ಇದು ನೋಡ್ಬೋದು, ಪೂರ ಹೆಂಗೆ ಶುಗರ್ ಮೆಲ್ಟ್ ಆಗ್ತಾ ಬರ್ತಾ ಇದೆ ತಾನೆ, ಆ ಥರನೇ ಮೆಲ್ಟ್ ಆಗಿಬಿಟ್ಟು ಕಂಪ್ಲೀಟ್ ಶುಗರಿ ಕನ್ಸಿಸ್ಟೆನ್ಸಿಯಿಂದ ವಾಟ್ರಿ ಕನ್ಸಿಸ್ಟೆನ್ಸಿ ನೋಡಿ. ಇದರಲ್ಲಿ ನೀರು ಹಾಕಲಿಲ್ಲ, ಇಟ್ಸ್ ಶುಗರ್ ಇಟ್ ಸೆಲ್ಫ್. ಆ್ಯಂಡ್ ಆಮೇಲೆ ಸ್ಟ್ರಾಬೆರಿ ಕೂಡ ನೀರು ಬಿಡತ್ತಲ್ವ ಅದಕ್ಕೆ. ಸೊ ಸ್ಟ್ರಾಬೆರಿ ಕ್ರಶ್ನ ನೀವು ಮಾಡಿಬಿಟ್ಟು 1 ವರ್ಷದ ತನಕ ಸ್ಟೋರ್ ಮಾಡ್ತೀರಾ ಅಂದರೆ ಇದೇ ಮೆಥಡ್ ನೀವು ಫಾಲೋ ಮಾಡಬೇಕು. ನೀರು ಹಾಕಿಬಿಡ್ತೀರಾ ಅಥವಾ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀರಾ ಅಂದರೆ ಹಾಳಾಗೋಗುತ್ತೆ. ಸೊ ಇಷ್ಟು ಥಿಕ್ಕಾಗಿ ಬರೋ ತನಕ ಕುಕ್ ಮಾಡಬೇಕು ನೋಡಿ. ದಟ್ಸ್ ಇಟ್. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಬಾಯ್.